ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಮರಣೋತ್ತರ ಪರೀಕ್ಷೆ ನಡೆಯುತ್ತಿದೆ. ಬೆಳಿಗ್ಗೆ 10 ಗಂಟೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಬೆಳಿಗ್ಗೆ 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ಆಗುತ್ತೆ, ಪೋಸ್ಟ್ ಮಾರ್ಟಮ್ ಆಗುತ್ತೆ. ಮರಣೋತ್ತರ ಪರೀಕ್ಷೆಗೆ ಸಹಿ ಮಾಡಿದ್ದಾರೆ ಕುಟುಂಬಸ್ಥರು. ವಿದೇಶದಿಂದ ಕೆಲ ಸಂಬಂಧಿಕರು ಆಗಮಿಸುವ ಹಿನ್ನೆಲೆಯಲ್ಲಿ ನಾಳೆ ರಾಯ್ ಅಂತಿಮ ವಿಧಿವಿಧಾನ ನಡೆಯುವ ಸಾಧ್ಯತೆ ಇದೆ. ನಾಳೆಗೆ ಸಿಜೆ ರಾಯ್ ಅವರ ಕುಟುಂಬಸ್ಥರು ವಿದೇಶದಲ್ಲಿದ್ದಾರೆ, ಬಹುತೇಕ ಜನ ಸಂಬಂಧಿಕರಲ್ಲ, ಅವರೆಲ್ಲ ನಾಳೆಗೆ ಬರೋದ್ರಿಂದಾಗಿ ನಾಳೆಗೆ ಅವರ ಅಂತಿಮ ವಿಧಿವಿಧಾನ ನಡೆಯುವಂತ ಸಾಧ್ಯತೆಗಳಿದ್ದಾವೆ. 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವರ ಕುಟುಂಬಸ್ಥರು ಸಹಿ ಹಾಕಿದ್ದಾರೆ, ಈಗ ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕಿದ್ದಾರೆ. ಇನ್ನೇನು 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಅವರ ಮನೆಯ ಕುಟುಂಬಸ್ಥರು ಮತ್ತೆ ಅವ್ರ ಜೊತೆಗೆ ಸಂಪರ್ಕದಲ್ಲಿರುವಂತಹ ಸ್ನೇಹಿತರು ಇವರೆಲ್ಲರೂ ಕೂಡ ಬಹುತೇಕ ವಿದೇಶದಲ್ಲಿರೋದ್ರಿಂದಾಗಿ ಅವರು ಬರೋವರೆಗೂ ಕೂಡ ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಇವರ ಅಂತಿಮ ವಿಧಿವಿಧಾನದ ಯಾವುದೇ ಕಾರ್ಯಗಳು ಮಾಡೋದಿಲ್ಲ ಅನ್ನೋದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿದೆ. ಸಿಜೆ ರಾಯ್ ಅಗರ್ಭ ಶ್ರೀಮಂತ ಕಾನ್ಫಿಡೆಂಟ್ ಅನ್ನುವಂಥ ದೈತ್ಯ ಕಂಪನಿಯ ಮಾಲೀಕ ಕೂಡ. ಈ ಸಿಜೆ ರಾಯ್ ಅವರ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಕೇರಳದಿಂದ ಬಂದಂತಹ ಅಧಿಕಾರಿಗಳು ಸಿಜೆ ರಾಯ್ ಅವರಿಗೆ ಸಂಬಂಧಪಟ್ಟಂತ ಕೆಲ ಕಡೆಗಳಲ್ಲಿ ದಾಳಿ ಮಾಡಿದ್ರು ಅನ್ನುವಂತ ವಿಚಾರ ಬಹುಶಃ ಅವರಿಗೆ ಈ ಸಹಿಸಿಕೊಳ್ಳಿಕ್ಕಾಗದೆ ಅಥವಾ ಪ್ಯಾನಿಕ್ ಆದ್ರೂ ಏನಾಯ್ತೋ ಗೊತ್ತಿಲ್ಲ, ತನ್ನೆದೆಗೆ ತಾನೇ ಶೂಟ್ ಮಾಡಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ರು. ಸಿಜೆ ರಾಯ್ ಅವರ ನಿಧನದ ವಾರ್ತೆ ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಶಾಕಿಂಗ್ ಇದು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸದ್ಯ ತಾವೀಗ ಎಲ್ಲಿದ್ದೀರಿ? ಹಾಗೆ ಸಿಜೆ ರಾಯ್ ಅವರ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ತಾರಂತೆ? ಕುಟುಂಬದವರು ಯಾರಾದ್ರೂ ಮಾತಾಡಿದ್ರ? ಸದ್ಯ ಈಗ ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ಅರವಿಂದ್? ರಂಜಿತ್, ಖಂಡಿತವಾಗ್ಲೂ ಕೂಡ ಈ ಹಂತದಲ್ಲಿ ಅಂದ್ರೆ ನಾವೀಗ ಸದ್ಯ ಬೌರಿಂಗ್ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆ ವಾರ್ಡ್ ಏನಿದೆ ಅದರ ಎದುರು ಭಾಗದಲ್ಲಿ ಇದೀವಿ. ಸದ್ಯ ತಾವು ಆ ದೃಶ್ಯಗಳನ್ನ ನೋಡಬಹುದು. ಬೆಳಗಿನ ಜಾವ 4:30ಕ್ಕೆ ಈಗಾಗಲೇ ಅವರು ಅಂದ್ರೆ ಕುಟುಂಬಸ್ಥರು ಅಂದ್ರೆ ಸಿಜೆ ರಾಯ್ ಅವರ ಧರ್ಮಪತ್ನಿ ಲೀನಾ ರಾಯ್ ಆಗಿರಬಹುದು, ಹಾಗೆ ಅವರ ಮಗಳು ಹಾಗೆ ಮಗ ಈಗಾಗಲೇ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗಿರುವಂತದ್ದು. ಒಂದು ಹಂತದಲ್ಲಿ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ 10 ಗಂಟೆಯ ಮೇಲೆ ಈ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಅದಾದ ಬಳಿಕ ಕೆಲವು ಕುಟುಂಬಸ್ಥರು ಹೊರದೇಶದಿಂದ ಇಲ್ಲಿ ಬಂದು ಅಂತಿಮ ದರ್ಶನವನ್ನ ಪಡೆಯುವುದು ಬಾಕಿ ಇದೆ. ಹಾಗಾಗಿ ಇವತ್ತು ಭಾಗಶಃ ಇಲ್ಲಿಂದ ಬಾಡಿ ಶಿಫ್ಟ್ ಆಗೋದಿಲ್ಲ. ಅಂದ್ರೆ 10 ಗಂಟೆಯ ಬಳಿಕ ಏನು ಮರಣೋತ್ತರ ಪರೀಕ್ಷೆ ಆಗುತ್ತೆ ಅದಾದ ಬಳಿಕ ಬಾಡಿಯನ್ನ ಇಲ್ಲೇ ಇರಿಸಲಾಗುತ್ತೆ, ಅಂದ್ರೆ ಮೃತದೇಹವನ್ನ ಇಲ್ಲೇ ಇರಿಸಲಾಗುತ್ತೆ. ಹೊರದೇಶದಿಂದ ಬಂದಂತಹ ಕುಟುಂಬಸ್ಥರು ಅಂತಿಮ ದರ್ಶನ ಪಡೆದ ಬಳಿಕ ಅಂದ್ರೆ ನಾಳೆ ಈ ಒಂದು ಅಂತಿಮ ವಿಧಿವಿಧಾನ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಸಹೋದರ ಬಾಬು ಅವರ ನಿವಾಸ ಏನಿದೆ, ವೈಟ್ ಹೌಸ್ ಏನಿದೆ ಕೋರಮಂಗಲದಲ್ಲಿ, ಅಲ್ಲಿ ಒಂದು ಅಂತಿಮ ದರ್ಶನವನ್ನ ನಾಳೆ ಅದಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಅದಾದ ಬಳಿಕ ಈ ಹಿಂದೆಯೇ ಸಿಜೆ ರಾಯ್ ಅವರು ಒಂದು ವಿಷಯವನ್ನ ಹೇಳಿರ್ತಾರೆ. ಅಂದ್ರೆ ಈಗಾಗಲೇ ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಅಂದ್ರೆ ಕುಟುಂಬಸ್ಥರು ಕೂಡ ಬರ್ತಾ ಇರುವಂತದ್ದು, ಅವರ ಅತ್ಯಾಪ್ತರು ಕೂಡ ಅಲ್ಲಿ ಬಂದು ಭೇಟಿಯನ್ನು ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ ಕುಟುಂಬಸ್ಥರು ಬಂದು ಒಂದು ಸಹಿ ಪ್ರಕ್ರಿಯೆ ಏನಿರುತ್ತೆ, ಅಂದ್ರೆ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರ ಅನುಮತಿ ಬೇಕಾಗಿರುತ್ತೆ, ಆ ಒಂದು ಸಹಿ ಪ್ರಕ್ರಿಯೆಯನ್ನ ಮಾಡಿ ಹೋಗಿರುವಂತದ್ದು. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಆ ಒಂದು ಈ ಹಿಂದೆಯೇ ಸಿಜೆ ರಾಯ್ ಅವರು ನನ್ನ ಅಂತಿಮ ಕಾರ್ಯಗಳು ಇದೇ ಜಾಗದಲ್ಲಿ ಆಗಬೇಕು ಅಂತ ಈ ಹಿಂದೆ ಸೂಚಿಸಿದ್ರಂತೆ. ಹಾಗಾಗಿ ಅಲ್ಲಿ ಅವರ ಒಂದು ಏನು ಅವರ ವೈಯಕ್ತಿಕ ಸ್ಥಳ ಏನಿದೆ ಆ ಒಂದು ಸೈಟ್ ನಲ್ಲಿ ಆ ಒಂದು ಅಂತಿಮ ವಿಧಿವಿಧಾನ ನಾಳೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ಈ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತದ್ದು. ತಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಅಶೋಕ್ ನಗರ ಠಾಣೆ ಸಿಬ್ಬಂದಿಗಳು ಈಗಾಗಲೇ ಭದ್ರತೆಯನ್ನು ಕೂಡ ನೀಡ್ತಾ ಇದ್ದಾರೆ. 10 ಗಂಟೆಯ ಮೇಲೆ ಮರಣೋತ್ತರ ಪರೀಕ್ಷೆ ಆಗುತ್ತೆ, ಜೊತೆಗೆ ತನಿಖೆ ಕೂಡ ಮತ್ತೊಂದು ಭಾಗದಲ್ಲಿ ನಡೀತಾ ಇರುವಂತದ್ದು. ಕುಟುಂಬಸ್ಥರು ಬಂದು ಭೇಟಿ ನೀಡಿ ಇಲ್ಲಿಂದ ತೆರಳಿದ್ದಾರೆ. ಈಗಾಗಲೇ ನಲಪಾಡ್ ಕೂಡ ಅವರಿಗೆ ಸಾಥ್ ನೀಡಿದ್ರು. ಅದಲ್ಲದೆ ಈಗ ಹೊರದೇಶದಲ್ಲಿ ಕೂಡ ಇನ್ನೋರ್ವ ಸಹೋದರ ಇರೋ ಕಾರಣದಿಂದಾಗಿ ಅವರು ಬಂದು ಭೇಟಿ ನೀಡಿದ ಬಳಿಕ ಈ ಒಂದು ಏನು ಪ್ರಕ್ರಿಯೆಗಳು ಇರುತ್ತೆ, ಅಂದ್ರೆ ಮುಂದಿನ ವಿಧಿವಿಧಾನದ ಪ್ರಕ್ರಿಯೆ ಇರುತ್ತೆ, ಅದು ನಡೆಯುತ್ತೆ. ಅದು ಬಹುಶಃ ನಾಳೆಗೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಈ ಹಿಂದೆ ನಮಗೆ ಬಂದಂತಹ ಮಾಹಿತಿ ಅಂದ್ರೆ ಮರಣೋತ್ತರ ಪರೀಕ್ಷೆ ಬೇಗ ಆಗುತ್ತೆ, ಅದಾದ ಬಳಿಕ ಕೋರಮಂಗಲಕ್ಕೆ ಅಂದ್ರೆ ಅಂತಿಮ ದರ್ಶನಕ್ಕಾಗಿ ಅವರ ಸಹೋದರರ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತ ಮಾಹಿತಿ ಇತ್ತು. ಆದ್ರೆ ಈಗ ಅದು ತಡ ಆಯ್ತು. ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ರಾಯ್ ಮರಣೋತ್ತರ ಪರೀಕ್ಷೆ ನಡೆಯುತ್ತಿದೆ. ಬೆಳಿಗ್ಗೆ 10 ಗಂಟೆ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಯುವ ಸಾಧ್ಯತೆ ಇದೆ. ಬೆಳಿಗ್ಗೆ 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ಆಗುತ್ತೆ, ಪೋಸ್ಟ್ ಮಾರ್ಟಮ್ ಆಗುತ್ತೆ. ಮರಣೋತ್ತರ ಪರೀಕ್ಷೆಗೆ ಸಹಿ ಮಾಡಿದ್ದಾರೆ ಕುಟುಂಬಸ್ಥರು. ವಿದೇಶದಿಂದ ಕೆಲ ಸಂಬಂಧಿಕರು ಆಗಮಿಸುವ ಹಿನ್ನೆಲೆಯಲ್ಲಿ ನಾಳೆ ರಾಯ್ ಅಂತಿಮ ವಿಧಿವಿಧಾನ ನಡೆಯುವ ಸಾಧ್ಯತೆ ಇದೆ. ನಾಳೆಗೆ
ಸಿಜೆ ರಾಯ್ ಅವರ ಕುಟುಂಬಸ್ಥರು ವಿದೇಶದಲ್ಲಿದ್ದಾರೆ, ಬಹುತೇಕ ಜನ ಸಂಬಂಧಿಕರಲ್ಲ. ಅವರೆಲ್ಲ ನಾಳೆಗೆ ಬರೋದ್ರಿಂದಾಗಿ ನಾಳೆಗೆ ಅವರ ಅಂತಿಮ ವಿಧಿವಿಧಾನ ನಡೆಯುವಂತ ಸಾಧ್ಯತೆಗಳಿದ್ದಾವೆ. 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅವರ ಕುಟುಂಬಸ್ಥರು ಸಹಿ ಹಾಕಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆಗೆ ಸಹಿ ಹಾಕಿದ್ದಾರೆ. ಇನ್ನೇನು 10 ಗಂಟೆ ನಂತರ ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆಗಳು ಆರಂಭ ಆಗುತ್ತೆ. ಅವರ ಮನೆಯ ಕುಟುಂಬಸ್ಥರು ಮತ್ತೆ ಅವ್ರ ಜೊತೆಗೆ ಸಂಪರ್ಕದಲ್ಲಿರುವಂತಹ ಸ್ನೇಹಿತರು ಇವರೆಲ್ಲರೂ ಕೂಡ ಬಹುತೇಕ ವಿದೇಶದಲ್ಲಿರೋದ್ರಿಂದಾಗಿ ಅವ್ರು ಬರೋವರೆಗೂ ಕೂಡ ವೆಯ್ಟ್ ಮಾಡ್ತಾರೆ. ಅಲ್ಲಿವರೆಗೂ ಕೂಡ ಇವರ ಅಂತಿಮ ವಿಧಿವಿಧಾನದ ಯಾವುದೇ ಕಾರ್ಯಗಳು ಮಾಡೋದಿಲ್ಲ ಅನ್ನೋದು ಮಾಹಿತಿ ಈಗ ಸದ್ಯಕ್ಕೆ ಲಭ್ಯ ಆಗಿದೆ. ಸಿಜೆ ರಾಯ್ ಅಗರ್ಭ ಶ್ರೀಮಂತ ಕಾನ್ಫಿಡೆಂಟ್ ಅನ್ನುವಂಥ ದೈತ್ಯ ಕಂಪನಿಯ ಮಾಲೀಕ ಕೂಡ. ಈ ಸಿಜೆ ರಾಯ್ ಅವರ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಮಾಡಿದ್ರು. ಕೇರಳದಿಂದ ಬಂದಂತ ಅಧಿಕಾರಿಗಳು ಸಿಜೆ ರಾಯ್ ಅವರಿಗೆ ಸಂಬಂಧಪಟ್ಟಂತ ಕೆಲ ಕಡೆಗಳಲ್ಲಿ ದಾಳಿ ಮಾಡಿದ್ರು ಅನ್ನುವಂತ ವಿಚಾರ ಬಹುಶಃ ಅವರಿಗೆ ಈ ಸಹಿಸಿಕೊಳ್ಳಿಕ್ಕಾಗದೆ ಅಥವಾ ಪ್ಯಾನಿಕ್ ಆದ್ರೂ ಏನಾಯ್ತೋ ಗೊತ್ತಿಲ್ಲ, ತನ್ನೆದೆಗೆ ತಾನೇ ಶೂಟ್ ಮಾಡಿಕೊಂಡು ಸಿಜೆ ರಾಯ್ ಆತ್ಮಹತ್ಯೆಗೆ ಶರಣಾಗಿದ್ರು. ಸಿಜೆ ರಾಯ್ ಅವರ ನಿಧನದ ವಾರ್ತೆ ಇಡೀ ರಾಜ್ಯಕ್ಕೆ ಒಂದು ರೀತಿಯಲ್ಲಿ ಶಾಕಿಂಗ್. ಇದು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸದ್ಯ ತಾವೀಗ ಎಲ್ಲಿದ್ದೀರಿ? ಹಾಗೆ ಸಿಜೆ ರಾಯ್ ಅವರ ಅಂತಿಮ ದರ್ಶನವನ್ನ ಮಾಡೋದಕ್ಕೆ ಎಲ್ಲಿ ವ್ಯವಸ್ಥೆ ಮಾಡ್ತಾರಂತೆ? ಕುಟುಂಬದವರು ಯಾರಾದ್ರೂ ಮಾತಾಡಿದ್ರ? ಸದ್ಯ ಈಗ ಈ ಹೊತ್ತಿಗೆ ಏನ್ ಮಾಹಿತಿ ಇದೆ ಅರವಿಂದ್? ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಈ ಹಂತದಲ್ಲಿ ಅಂದ್ರೆ ನಾವೀಗ ಸದ್ಯ ಬೌರಿಂಗ್ ಆಸ್ಪತ್ರೆಯ ಮರಣೋತ್ತರ ಪರೀಕ್ಷೆ ವಾರ್ಡ್ ಏನಿದೆ ಅದರ ಎದುರು ಭಾಗದಲ್ಲಿ ಇದೀವಿ. ಸದ್ಯ ತಾವು ಆ ದೃಶ್ಯಗಳನ್ನ ನೋಡಬಹುದು. ಬೆಳಗಿನ ಜಾವ 4:30ಕ್ಕೆ ಈಗಾಗಲೇ ಅವರು ಅಂದ್ರೆ ಕುಟುಂಬಸ್ಥರು ಅಂದ್ರೆ ಸಿಜೆ ರಾಯ್ ಅವರ ಧರ್ಮಪತ್ನಿ ಲೀನಾ ರಾಯ್ ಆಗಿರಬಹುದು, ಹಾಗೆ ಅವರ ಮಗಳು ಹಾಗೆ ಮಗ ಈಗಾಗಲೇ ಬಂದು ಅಂತಿಮ ದರ್ಶನವನ್ನ ಪಡೆದುಕೊಂಡು ಹೋಗಿರುವಂತದ್ದು. ಒಂದು ಹಂತದಲ್ಲಿ ಈಗ ಬರ್ತಿರುವಂತಹ ಮಾಹಿತಿ ಪ್ರಕಾರ 10 ಗಂಟೆಯ ಮೇಲೆ ಈ ಒಂದು ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಅದಾದ ಬಳಿಕ ಕೆಲವು ಕುಟುಂಬಸ್ಥರು ಹೊರದೇಶದಿಂದ ಇಲ್ಲಿ ಬಂದು ಅಂತಿಮ ದರ್ಶನವನ್ನ ಪಡೆಯುವುದು ಬಾಕಿ ಇದೆ. ಹಾಗಾಗಿ ಇವತ್ತು ಭಾಗಶಃ ಇಲ್ಲಿಂದ ಬಾಡಿ ಶಿಫ್ಟ್ ಆಗೋದಿಲ್ಲ. ಅಂದ್ರೆ 10 ಗಂಟೆಯ ಬಳಿಕ ಏನು ಮರಣೋತ್ತರ ಪರೀಕ್ಷೆ ಆಗುತ್ತೆ ಅದಾದ ಬಳಿಕ ಬಾಡಿಯನ್ನ ಇಲ್ಲೇ ಇರಿಸಲಾಗುತ್ತೆ, ಅಂದ್ರೆ ಮೃತದೇಹವನ್ನ ಇಲ್ಲೇ ಇರಿಸಲಾಗುತ್ತೆ. ಹೊರದೇಶದಿಂದ ಬಂದಂತಹ ಕುಟುಂಬಸ್ಥರು ಅಂತಿಮ ದರ್ಶನ ಪಡೆದ ಬಳಿಕ ಅಂದ್ರೆ ನಾಳೆ ಈ ಒಂದು ಅಂತಿಮ ವಿಧಿವಿಧಾನ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಸಹೋದರ ಬಾಬು ಅವರ ನಿವಾಸ ಏನಿದೆ, ವೈಟ್ ಹೌಸ್ ಏನಿದೆ ಕೋರಮಂಗಲದಲ್ಲಿ, ಅಲ್ಲಿ ಒಂದು ಅಂತಿಮ ದರ್ಶನವನ್ನ ನಾಳೆ ಅದಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಅದಾದ ಬಳಿಕ ಈ ಹಿಂದೆಯೇ ಸಿಜೆ ರಾಯ್ ಅವರು ಒಂದು ವಿಷಯವನ್ನ ಹೇಳಿರ್ತಾರೆ. ಅಂದ್ರೆ ಈಗಾಗಲೇ ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಅಂದ್ರೆ ಕುಟುಂಬಸ್ಥರು ಕೂಡ ಬರ್ತಾ ಇರುವಂತದ್ದು, ಅವರ ಅತ್ಯಾಪ್ತರು ಕೂಡ ಅಲ್ಲಿ ಬಂದು ಭೇಟಿಯನ್ನು ನೀಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ ಕುಟುಂಬಸ್ಥರು ಬಂದು ಒಂದು ಸಹಿ ಪ್ರಕ್ರಿಯೆ ಏನಿರುತ್ತೆ, ಅಂದ್ರೆ ಮರಣೋತ್ತರ ಪರೀಕ್ಷೆಗೆ ಕುಟುಂಬಸ್ಥರ ಅನುಮತಿ ಬೇಕಾಗಿರುತ್ತೆ. ಆ ಒಂದು ಸಹಿ ಪ್ರಕ್ರಿಯೆಯನ್ನ ಮಾಡಿ ಹೋಗಿರುವಂತದ್ದು. ನಾನು ಆಗ್ಲೇ ಹೇಳ್ತಾ ಇದ್ದ ಹಾಗೆ ಆ ಒಂದು ಈ ಹಿಂದೆಯೇ ಸಿಜೆ ರಾಯ್ ಅವರು ನನ್ನ ಅಂತಿಮ ಕಾರ್ಯಗಳು ಇದೇ ಜಾಗದಲ್ಲಿ ಆಗಬೇಕು ಅಂತ ಈ ಹಿಂದೆ ಸೂಚಿಸಿದ್ರಂತೆ. ಹಾಗಾಗಿ ಅಲ್ಲಿ ಅವರ ಒಂದು ಏನು ಅವರ ವೈಯಕ್ತಿಕ ಸ್ಥಳ ಏನಿದೆ ಆ ಒಂದು ಸೈಟ್ ನಲ್ಲಿ ಆ ಒಂದು ಅಂತಿಮ ವಿಧಿವಿಧಾನ ನಾಳೆ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಈಗ ಈ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತದ್ದು. ತಾವು ದೃಶ್ಯಗಳಲ್ಲೂ ಕೂಡ ನೋಡಬಹುದು. ಅಶೋಕ್ ನಗರ ಠಾಣೆ ಸಿಬ್ಬಂದಿಗಳು ಈಗಾಗಲೇ ಭದ್ರತೆಯನ್ನು ಕೂಡ ನೀಡ್ತಾ ಇದ್ದಾರೆ. 10 ಗಂಟೆಯ ಮೇಲೆ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಜೊತೆಗೆ ತನಿಖೆ ಕೂಡ ಮತ್ತೊಂದು ಭಾಗದಲ್ಲಿ ನಡೀತಾ ಇರುವಂತದ್ದು. ಕುಟುಂಬಸ್ಥರು ಬಂದು ಭೇಟಿ ನೀಡಿ ಇಲ್ಲಿಂದ ತೆರಳಿದ್ದಾರೆ. ಈಗಾಗಲೇ ನಲಪಾಡ್ ಕೂಡ ಅವರಿಗೆ ಸಾಥ್ ನೀಡಿದ್ರು. ಅದಲ್ಲದೆ ಈಗ ಹೊರದೇಶದಲ್ಲೂ ಕೂಡ ಇನ್ನೋರ್ವ ಸಹೋದರ ಇರೋ ಕಾರಣದಿಂದಾಗಿ ಅವರು ಬಂದು ಭೇಟಿ ನೀಡಿದ ಬಳಿಕ ಈ ಒಂದು ಏನು ಪ್ರಕ್ರಿಯೆಗಳು ಇರುತ್ತೆ, ಅಂದ್ರೆ ಮುಂದಿನ ವಿಧಿವಿಧಾನದ ಪ್ರಕ್ರಿಯೆ ಇರುತ್ತೆ, ಅದು ನಡೆಯುತ್ತೆ. ಅದು ಬಹುಶಃ ನಾಳೆಗೆ ಅನ್ನುವಂತಹ ಮಾಹಿತಿ ಈಗ ಬರ್ತಾ ಇರುವಂತದ್ದು. ಈ ಹಿಂದೆಯೇ ನಮಗೆ ಬಂದಂತಹ ಮಾಹಿತಿ ಅಂದ್ರೆ ಮರಣೋತ್ತರ ಪರೀಕ್ಷೆ ಬೇಗ ಆಗುತ್ತೆ. ಅದಾದ ಬಳಿಕ ಕೋರಮಂಗಲಕ್ಕೆ ಅಂದ್ರೆ ಅಂತಿಮ ದರ್ಶನಕ್ಕಾಗಿ ಅವರ ಸಹೋದರ ನಿವಾಸಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಆದ್ರೆ ಈಗ ಅದು ತಡ ಆಯ್ತು.